ಪ್ರಿಯಾಂಕಾ ವಾದ್ರಾ ಈ ಬಾರಿ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ ಅಂತ ಕಣ್ಣರಳಿಸಿ ಕಾಯ್ತಿದ್ದ ಕೈ ಕಾರ್ಯಕರ್ತರಿಗೆ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿರೋ ಜೂನಿಯರ್ ಇಂದ್ರ ಸಹೋದರನ ಗೆಲುವಿಗೆ ಪಣ ತೊಟ್ಟಿದ್ದಾರಂತೆ. ಹೀಗಾಗಿ ಈ ಬಾರಿಯೂ ಪ್ರಿಯಾಂಕಾ ವಾದ್ರಾ ಲೋಕ ಸಮರಕ್ಕಿಳಿಯೋದು ಡೌಟ್. ಈ ಕುರಿತು ಒಂದು ವರದಿ ಇಲ್ಲಿದೆ. ಪ್ರಿಯಾಂಕಾ ವಾದ್ರಾ ರಾಷ್ಟ್ರ ರಾಜಕಾರಣದಲ್ಲಿ ಜೂನಿಯರ್ ಇಂದಿರಾ ಗಾಂಧಿ ಅಂತಾನೆ ಕರೆಸ್ಕೊಳ್ತಿರೋ ಯೂತ್ ಐಕಾನ್. ಇಷ್ಟು ದಿನ ತೆರೆಮರೆಯಲ್ಲಿದ್ದೇ ಕಾಂಗ್ರೆಸ್ ಬಲಪಡಿಸೋ ಕೆಲಸ ಮಾಡ್ತಿದ್ದ ಪ್ರಿಯಾಂಕಾ ಈ ಬಾರಿ ಲೋಕಸಮರದ ಅಖಾಡಕ್ಕೆ ಇಳಿಯೋ ಸೂಚನೆ ಕೊಟ್ಟಿದ್ರು. ಅಣ್ಣನ ಬೆನ್ನಿಗೆ ನಿಂತು ರಾಹುಲ್ ಗಾಂಧಿಯನ್ನು ಪ್ರಧಾನಿ ಪಟ್ಟಕ್ಕೇರಿಸಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ನೋಡೋಕೆ ಇಂದಿರಾ ಗಾಂಧಿಯ ವರ್ಚಸ್ಸು ಹೊಂದಿರೋ ಪ್ರಿಯಾಂಕಾ ವಾದ್ರಾ ಮಾತಿನಲ್ಲಿ ಪ್ರವೀಣೆ. ಹೀಗಾಗಿ ಪ್ರಿಯಾಂಕಾ ಎಂಟ್ರಿ ಕೈಪಾಳ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಉತ್ತರ ಪ್ರದೇಶದ ಚುನಾವಣೆ ಉಸ್ತುವಾರಿ ವಹಿಸಿಕೊಂಡಿರೋ ಪ್ರಿಯಾಂಕಾ ರಾಜಕೀಯ ಇನ್ನಿಂಗ್ಸ್ ಶುರು ಮಾಡು ಸುಳಿವು ಕೊಟ್ಟಿದ್ರು. ಈ ಬಾರಿ ಲೋಕಸಮರದಲ್ಲಿ ಮೋದಿ ಪಡೆ ವಿರುದ್ಧ ರಣಕಹಳೆ ಮೊಳಗಿಸೋ ಮೂಲಕ ಚುನಾವಣಾ ಅಖಾಡಕ್ಕಿಳಿತಾರೆ ಅಂತಾನೆ ಹೇಳಲಾಗ್ತಿತ್ತು. ಇದು ಕಾರ್ಯಕರ್ತರಿಗೂ ಮತ್ತಷ್ಟು ಹುರುಪು ತಂದಿತ್ತು. ಹೋದಲ್ಲಿ ಬಂದಲ್ಲಿ ರಾಹುಲ್ಗಿಂತ ಪ್ರಿಯಾಂಕಾ ಮಾತಿಗೆ ಹೆಚ್ಚಿನ ಮನ್ನಣೆ ನೀಡಲಾಗ್ತಿತ್ತು. ಆದ್ರೀಗ ಎಲ್ಲವೂ ಉಲ್ಟಾ ಹೊಡಿತಿದ್ದಂತೆ ಕಾಣ್ತಿದೆ. ಕೇವಲ ಪಕ್ಷ ಸಂಘಟನೆಯಲ್ಲಿ ತೊಡಗಲಿರೋ ಪ್ರಿಯಾಂಕಾ ಗಾಂಧಿ ಚುನಾವಣೆಗೆ ನಿಲ್ಲಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ. ನಾಲ್ಕು ದಿನಗಳ ಹಿಂದೆಷ್ಟೇ 15 ಅಭ್ಯರ್ಥಿಗಳ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಮಾಡಲಾಗಿತ್ತು. ಅದರಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ರಾಯ್ಬರೇಲಿ ಹಾಗೂ ಅಮೇಥಿಯಿಂದ ಕಣಕ್ಕಿಳಿಯೋದು ಪಕ್ಕಾ ಆಗಿತ್ತು. ಆದರೆ ಪ್ರಿಯಾಂಕಾ ಗಾಂಧಿ ಹೆಸರು ಇರಲಿಲ್ಲ. ಇದೆಲ್ಲೋ ಸಣ್ಣ ಅನುಮಾನ ಹುಟ್ಟಿಸಿದ್ರೂ ದೊಡ್ಡ ಮಟ್ಟದ ಸುದ್ದಿಯಾಗಿರಲಿಲ್ಲ. ಆದ್ರೀಗ ಪ್ರಿಯಾಂಕಾ ವಾದ್ರಾ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಕಾಂಗ್ರೆಸ್ ಮೂಲಗಳಿಂದಲೇ ಮಾಹಿತಿ ಹೊರಬಿದ್ದಿದೆ. ಪ್ರಿಯಾಂಕಾ ಗಾಂಧಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರೆ ಟಫ್ ಫೈಟ್ ಎದುರಾಗೋದ್ರಲ್ಲಂತೂ ನೋ ಡೌಟ್. ಒಟ್ನಲ್ಲಿ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡೋಕೆ ಪಟ್ಟು ಹಿಡಿದಿರೋ ಪ್ರಿಯಾಂಕಾ ಉತ್ತರ ಪ್ರದೇಶದಲ್ಲಿ ಮ್ಯಾಜಿಕ್ ಮಾಡ್ತಾರಾ? ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, TV5.